ಹಸು ಸಾಕ್ಬೇಕಾದ್ರೆ ಬೇರೆ ಯಾರಾದ್ರೂ ಒಂದೇ ಆಗಲಿ ಎರಡೇ ಆಗಲಿ ಹಸು ತಂದ್ರೂ ಪ್ರೀತಿಯಿಂದ ಶ್ರದ್ಧೆಯಿಂದ ಸಾಕ್ಬೇಕು. ಪ್ರಾಣಿಗಳಿಗಿಂತ ಹೆಚ್ಚಿನಾಗ ಅವ್ನು ಸಾಕಿದ್ರೆ ನಮ್ಗೆ ಫಲ ಉಂಟು. ಬೆಳಗ್ಗೆ ಏಳಬೇಕು, ಹೋಗ್ತಾ ಶ್ರದ್ಧೆಯಿಂದ ನೀರು ಸಗಣಿ ಎಲ್ಲ ತೆಗೆದು ನೀರಿಟ್ಬಿಟ್ಟು ಹಾಲು ಕರ್ಕೊಂಡು ಹಾಕಿ ಬಂದು ತಿರ್ಗಾ ಅಷ್ಟೇ ನೀರಿಕ್ಕಿದ್ದೀನಿ ಮೇವಿಕ್ಕಿದ್ದೀನಿ ಅನ್ಬಾರ್ದು. ಅದ್ರ ಮೇಲೆ 24 ಗಂಟೆ ಇರಲೇಬೇಕು ಗಮನ. ನಂದು ಹಸು ಇದೆ ತಡೆಯಪ್ಪ, ಇಲ್ಲಿ ಆಚೆ ಹೋಗಿ ಟೈಮ್ಗೆ ಹೋಗ್ಬೇಕು, ಹಾಲು ಕರಿಬೇಕು, ಅಲ್ಲೇ ಅದು ಹುಷಾರಾಗೈತಾ ಇಲ್ಲ, ಏನಿವತ್ತು ಮೇವು ತಿಂತು, ನೆನ್ನೆ ಸ್ವಲ್ಪ ಕಡಿಮೆ ನೀರು ಕುಡಿತು ಅನ್ನಂಗಿಲ್ಲ, ಕುಡ್ದದಲ್ಲ ಬೈಕಿದ ಜಾಸ್ತಿ ಕುಡಿತು ಅನ್ಬಾರ್ದು. ಅದನ್ನ ನಾವಾಗಿ ನೋಡ್ಬೇಕು, ಮುಖಾಂತರ ಹೋಗಿ ತಿಳಿಸ್ಬೇಕು, ಹೋಗಿ ಡೇರಿಗ ಅಪ್ಪ ನನ್ನ ಹಸು ಹಿಂಗೈತೆ ನೋಡ ಅಂತೇಳಿ ಅವ್ರು ಕೂಪನ್ ಹಾಕ್ತಾರೆ, ಡಾಕ್ಟರ್ ಬರ್ತಾರೆ, ಮತ್ತೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಕ್ಲೀನ್ ಆಗಿ ಮಾಡ್ತಾರೆ. ಅವ್ರು ಹೇಳ್ತಕ್ಕ ನಡ್ಕೋಬೇಕು. ನಾವೇನ್ ಮಾಡಿ ಬಿಡು, ಇವತ್ತು ನೀರು ಕುಡ್ದದೆ ನಾಳೆ ಕುಡಿತದ್ ಬಿಡು, ಕುಡಿಲ್ಲ ಅಂದ್ರೆ ಅದು ನಮ್ಮದು ಬೇಜವಾಬ್ದಾರಿ ಆಗುತ್ತೆ. ಕಳ್ಕೊಂಡವ್ರು ನಾವೇ ಹೊರತು ಅವ್ರು ಯಾರು ಕಳ್ಕೊಳೋದಿಲ್ಲ. ಕಳ್ಕೊಂಡ್ರೆ ಅಕಸ್ಮಾತ್ ಅವ್ರು ಈಗ ಹಸು ಹೋಗ್ಬಿಡ್ತಂದ್ರೆ ಇನ್ಶೂರೆನ್ಸ್ ಮಾಡಿದ್ದಾರೆ, ಗೌರ್ಮೆಂಟ್ ಗಳಿಂದ ಎಲ್ಲ ಸೌಲಭ್ಯವೇ. ಅದು ರಾಸುಗಳಿಗೆ ಡಾಕ್ಟರ್ಗಳು ಇದ್ದಾರೆ, ಸೌಲಭ್ಯ ಇದೆ. ಹಸು ತೀರೋಯ್ತಂದ್ರೆ ಏನು ಇಷ್ಟಂತ ಮಾಡಿರ್ತಾರೆ, ಅದು ಒಂದ್ ಸ್ವಲ್ಪ ಲೇಟ್ ಆದ್ರೂ ನಮ್ಮ ಹಣ ನಮಗ್ ಬರ್ತದೆ. ಒಟ್ನಾಗಿ ಇದ್ರಲ್ಲಿ ಹೇಳ್ಬೇಕಾದ್ರೆ ಶ್ರದ್ಧೆಯಿಂದ ಸಾಕ್ಬೇಕು. ಸಾಕ್ದಿದ್ಮೇಲೆ ಏನು ನಡೆಯೋದಿಲ್ಲ. ನಾನು ಹೊಸ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಈ ಕಡೆ ಓಡಾಡ್ಕೊಂಡಿದ್ರೆ ಹಸುನೇ, ಮನುಷ್ಯನೇ ಈ ತರ ಆಗ್ತದೆ. ನಮ್ಮ ಹೆಸರು ಮರ್ಶ್ಯಾಮಣ್ಣ ಅಂತ. ನಾವು ಮೆಳೆಕೋಟೆ ಗ್ರಾಮದವರು. ನಾವು ಮುಂಚೆ ದೊಡ್ಡಬಳ್ಳಾಪುರ ತಾಲೂಕು, ತೂಗಬೀರು ಹೋಬಳಿ, ಬೆಂಗಳೂರು ಗ್ರಾಮಾಂತರ. ನಾವು ಫಸ್ಟು ಕೂಲಿ ಮಾಡ್ತಾಯಿದ್ವಿ, ಬಂಡೆ ಚಪ್ಪಡಿ ಹೊರಕ್ಕೆ ಹೋಯ್ತಾ ಇದ್ವಿ. ಆಮೇಲೆ ನಮ್ಮ ಹೆಂಗಸರ್ಗ ನಂತರ ಒಂದು ಹಸು ಪಡ್ಡೆ ಹೊಡ್ಕೊಟ್ರು, ಅದರಲ್ಲಿ ಸಾಕಿದ್ವಿ. ಮನ್ಮಕ್ಳಿಗೆಲ್ಲ ಪ್ರೀತಿಯಿಂದ ಸಾಕಿದ್ವಿ ಅದನ್ನು. ಅದು ಒಂದು 2-3 ಟೈಮು ಒಂದು 2 ಹೆಣ್ಣುಗರುಗಳೇ ಕೊಟ್ಟುಬಿಡ್ತು, ಅವಳು ಜವಳಿ. ಅದರಲ್ಲಿ ಇಷ್ಟೆಲ್ಲ ಪ್ರಬುದ್ಧಮಾನ. ಈಗ ನಮ್ಮದು ಯಾವುದು ಅನ್ನೋದು ಕೂಡ ಕರು ಗೊತ್ತಿಲ್ಲ ನಮಗೆ. ಒಂದರಲ್ಲೇ ಇಷ್ಟೊಂದು ಪ್ರಬುದ್ಧವನಾಗಿ ಇದರಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮ ತಂದೆಗೆ 5 ಜನ ಮಕ್ಕಳು. 5 ಜನ ಮಕ್ಕಳದಲ್ಲಿ ಹೆಣ್ಮಕ್ಳಿಗೆ ಅವರೇ ಲಗ್ನ ಮಾಡಿಕೊಟ್ರು. ಆಮೇಲೆ ನನಗೂ ಲಗ್ನ ಮಾಡಿದ್ರು. ಸರಿ, ನಾವು ಲಗ್ನ ಆದಮೇಲೆ ಕೂಲಿ ಮಾಡೋಕೆ ಹಿಡಿದಿದ್ದಾಯಿತು. ಕೂಲಿ ಮಾಡ್ಕೊಂಡು ತಿನ್ಕೊಂಡು ಬಂಡೆ ಹೊತ್ಕೊಂಡಿದ್ವಿ. ಈಗೂ ಅಲ್ಲಿ ಸ್ವಲ್ಪ ಜಮೀನು ಐತೆ, ಎಲ್ಲ ಕೋರ್ಟು ಕಚೇರಿ ಅಂತ ಅವ್ರೆ. ಅದರಲ್ಲೇನು ಉಪಯೋಗನೂ ಇಲ್ಲ ಇವಾಗೆ. ಇವಾಗ ಹಸುಗಳು ಸಾಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. ಮಕ್ಕಳು ಮರಿಯೆಲ್ಲ ಪ್ರೀತಿ ಇರಬೇಕು ಹೊಸ ಕಟ್ಕೊಂಡ್ಮೇಲೆ. ಎಲ್ಲರೂ ಒಬ್ಬೊಬ್ಬರೇ ರಾಸು ಕಟ್ಕೊಂಡ್ರೆ ಆಗೋದಿಲ್ಲ. ಮನೆಯೊಳಗೆ ಒಂದು ರಾಸು ಇದ್ದರೆ, ಎಲ್ಲರಿಗೂ ಪ್ರೀತಿ ಇದ್ದರೆ ಮಾತ್ರ ಅದು ಫಲ ಕೊಡ್ತದೆ. ಈ ಜನಪನನ ಸಾಕಿದರೆ ನಮಗೇನು ಪ್ರಯೋಗ ಬರೋದಿಲ್ಲ. ಹಸುಗಳು ಸಾಕಿದರೆ ನಮಗೆ ಫಲ ಉಂಟು. ಒಂದೊಂದು ಟೈಮ್ ಲಾಸ್ ಆಗ್ತದೆ, ಒಂದೊಂದು ಟೈಮ್ ಲಾಭ ಬರ್ತದೆ. ಅದನ್ನು ಅನುಸರಣೆ ಮಾಡ್ಕೊಂಡು ಸಾಕ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬ ಮನೆ ಒಳಗೂ ಇರಬೇಕು ಹಸುಗಳು ಅಂತ ನಾನು ಕೇಳೋದಿಷ್ಟ. ನೀನು ಬೋರಿಲ್ಲ, ಹಸಿ ಮೇವಿಲ್ಲ, ನಾವು ಸ್ವಲ್ಪ ಬೆಳ್ಕೊತೀವಿ ಅಲ್ಲಿ ಇಲ್ಲಿ, ಸಾಲದಿದ್ದಕ್ಕೆ ಕೊಂಡ್ಕೊಂಬಂದು ಹಾಕ್ಕೊಂಡು ಈ ರಾಸುಗಳು ಮಾತ್ರ ಸಾಕಿದ್ದೀವಿ. ಈ ಒಂದು ಟೈಮು ಲಾಭ ಬರುತ್ತೆ, ಒಂದು ಟೈಮ್ ನಷ್ಟ ಬರುತ್ತೆ. ಹೆಣ್ಣುಗರು ಹಾಕಿದರೆ ನಷ್ಟನೇ ಬರೋದು, ಲಾಭ ಬರೋದಿಲ್ಲ. ಅದು ಹುಟ್ಟಿ ದೊಡ್ಡದಾಗೋವರೆಗೂ ಕಾಯಬೇಕು, ಆಮೇಲೆ ಅದರಲ್ಲಿ ಲಾಭ ನಾವು ಸಂಪಾದನೆ ಮಾಡ್ಬೋದು. ತಾಳ್ಮೆ ಇರಬೇಕು. ಎಲ್ಲರಿಗೂ ಮಕ್ಕಳಿಗೆಲ್ಲ ಪ್ರೀತಿ ಇರಬೇಕು. ರಾಸು ಕಟ್ಕೊಂಡ್ಮೇಲೆ ಒಬ್ಬೊಬ್ಬರೇ ಮೇಯಿಸ್ತೀವಿ ಅಂದರೆ ಆಗೋದು ಕೆಲಸ. ಅದು ಯಾರಿಂದ ಅದು ಕಟ್ಟೋದೇ ಬೇಡ ಅನ್ನಿಸ್ತದೆ ನೋಡಿ. ಈಗ ನಮ್ಮ ಮನೆ ಒಳಗೆ ನಮ್ಮ ಹೆಂಗಸರಿಂದ ಹಿಡಿದು ನನ್ನ ಮಕ್ಕಳ ತಾಗಿಂದ ಹಿಡಿದು ಎಲ್ಲ ಕಂಪ್ಲೀಟ್ ನಮ್ಮದೆಲ್ಲ ಇದೇ ಕೆಲಸನೇ. ಆ ಕೆಲಸ ಎಲ್ಲ ಮುಗಿಯೋವರೆಗೂ ಯಾರೂ ಸ್ವಲ್ಪ ಅದ ಕಡೆ ಈ ಕಡೆ ಓಡಾಡೋಂಗಿಲ್ಲ. ಕೆಲಸ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಆಗಿರ್ತದೆ. ಅವಾಗ ಹುಲ್ಲು ಸೊಪ್ಪು ಮೇವು ನೋಡೋಕ್ಕಿದಾಗುತ್ತೆ. ಒಟ್ಟಿನಾಗ ಎಲ್ಲರೂ ಸಾಕಬೇಕು ಹಸುಗಳಂತ ಮಾತ್ರ ಹೇಳ್ತೀನಿ. ಹೋದನೇ ವರ್ಷ ಮಳೆ ಹೊರಟೋಗ್ಬಿಡ್ತು, ಯಾರಿಗೂ ಜೀವನ ನಡೆಯೋದೇ ಘಾಸಿ ಆಗ್ಬಿಡ್ತು. ಈ ಸಿದ್ದರಾಮಣ್ಣವರು ಅನ್ನಭಾಗ್ಯದ ಕತೆ ಇಡೀ ಪ್ರಪಂಚನೇ ಜೀವನ ಮಾಡ್ತು. ಇಡೀ ಪ್ರಪಂಚನೇ ಜೀವನ ಮಾಡ್ತು, ಒಬ್ಬಿಬ್ರು ಅಂತಲ್ಲ. ಅವ್ರು ಕೊಟ್ಟಿದ್ದ ತಕ್ಷಣ ನಾವು ದನಕರ ಉಳಿಸ್ಕೊಂಡಿದ್ದೀವಿ, ಜೀವನಕ್ಕೆ ಅದು ಸಿಕ್ತು ಅಂತೇಳಿ. ಇಲ್ಲಾಂದ್ರೆ ಇವೆಲ್ಲ ಮಾರ್ಕೊಂಡು ತಿಂದ್ಬಿಡ್ಬೇಕಾಯ್ತು. ನಾವು ಇನ್ನೇನು ಮಾಡೋಕ್ಕಾತಿರಲ್ಲ, ಮಾರ್ಕೊಂಡು ತಿಂದಾಕ್ಬಿಡ್ಬೇಕಾಯ್ತು. ಯಾವ್ಯಾವ್ದು ಏನು ಮಾರ್ಬಿಡ್ಬೇಕಾಯ್ತೋ, ಜೀವನ ನಡೆಯೋದು ಘಾಸಿ. ಈ ಥರ ಆಗಿ ನಾವು ಮುಂದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಈಗೂ ಸಾಲ ಪಾಲ ಇದ್ದೇ ಇರ್ತದೆ, ಪುಡಿ ಪುಟ್ಟೆ ಕಷ್ಟ ಬೀಳ್ತೀವಿ. ಮಕ್ಕಳೆಲ್ಲ ಸಗಣಿ ಬಾಸೋದು, ಈ ದನ ಕರ ಮೇಯಿಸೋದು, ಇಷ್ಟೇ ಸರ್ ನಮ್ಮ ಬೇಸಾಯ. ಒಟ್ಟಾಗಿ ಎಲ್ಲರೂ ಮೇಯಿಸ್ಬೇಕನ್ನೋ ಅಭಿಪ್ರಾಯ. ಅದರಲ್ಲಿ ಯಾರೂ ಕೆಟ್ಟೋರಿಲ್ಲ. ಮೇಯಿಸಿರೋ ಹಸುವಿನಲ್ಲಿ ಯಾರು ಸಾಕಿದ ಮೇಲೆ ಅದರಲ್ಲಿ ಕೆಟ್ಟೋರು ಯಾರೂ ಇಲ್ಲ, ಎಲ್ಲ ಬದುಕ್ಬೋದು. ಕಷ್ಟಪಡಬೇಕು, ಶ್ರಮೆ ಪಡಬೇಕು. ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದರೆ ಹಸು ಕರು ತೊಳೆಯೋದು, ಹಾಲು ಕರಿಯೋದು ಕಷ್ಟಪಟ್ಟವ್ರು ನಮ್ಮ ಹೆಣ್ಮಕ್ಳು. ಕಷ್ಟಪಟ್ಟು ಅದರಲ್ಲೇನೂ ಓದೋರು. ನಾವು ಕೆಲಸಕ್ಕೆ ಕೂಲಿಗೆ ಓಡೋದ್ರದೇಕ್ಲೂ ಕೂಲಿಗೆ ಹೊರಟು ಬಿಡೇವು ನಾವು. ಅವರೇ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಹಾಲು ಕರೆದು ಡೇರಿಗೆ ಹಾಕಿ ತಗೊಂಬಂದು ಅದರಲ್ಲಿ ಮುಂದುವರೆದು ಅದರಲ್ಲೇ ಓದಿಸಿ ಅವ್ರನ್ನ ಲಗ್ನ ಮಾಡಿಕೊಟ್ಟಿದ್ದೀವಿ. ಇಬ್ಬರೂ ಲಗ್ನ ಮಾಡಿಕೊಟ್ಟಿದ್ದೀವಿ. ಇಬ್ಬರೂ ಕಷ್ಟಪಟ್ಟವ್ರೆ.
ಹಸುಗಳು ತೊಳೆದು ಸಾಕಿ ಎಲ್ಲ ಇಬ್ಬರು ಕಷ್ಟಪಟ್ಟವ್ರೆ, ಲಗ್ನ ಮಾಡಿಕೊಟ್ಟಿದ್ದೀರಿ. ಈಗ ಅವ್ರ ಮನೆ ಒಳಗೆ ಅವರವರೇ. ಆಗ ತಮ್ಮಂದ್ರನ್ನ ನಮ್ಮ ಸ್ವಲ್ಪ ಏನನ್ನು ನಮ್ಮಿಂದ ಆಗದಿದ್ರೆ ಅವರೇ ಸ್ವಲ್ಪ ಓದಿಸಿದ್ರು. ಈಗ ಯಾವುದೋ ಒಂದು ಕೆಲಸ ಅಂತ ಹೋಗಿದ್ದಾನೆ, ಇನ್ನೊಬ್ಬ ನಮ್ಮ ಜೊತೆಯಲ್ಲೇ ವ್ಯವಸಾಯ ಮಾಡ್ಕೊಂಡು ಇದ್ದಾನೆ. ಇಷ್ಟು ಮಾಡ್ಕೊಂಡಿದ್ದೀವಿ. ನಮ್ಮಿದು ಎಲ್ಲ ನಮ್ಮ ಹಸುಗಳಿಂದನೇ. ಹಸುಗಳು ರಾಸುವಿಂದನೇ ಹೊರತು ಬೇರೆ ನಾವು ಕೂಲಿ ಮಾಡೋದು ಎಲ್ಲಿಗೆ ತೆಗ್ತದೆ? ನಾನು ಮುಂಚೆ ಕೂಲಿ ಮಾಡ್ತಿದ್ದೆ, ಈ ಕೂಲಿ ಬಿಡಿಸಿದವೇ ನಮ್ಮ ಹಸುಗಳು. ಈ ಹಸುಗಳಿಂದನೇ ನಾನು ಕೂಲಿ ಬಿಟ್ಟಿದ್ದೀವಿ, ಸಾಕೋದೇ ಸರೋಯ್ತು. ಇದರಲ್ಲಿ ನಮಗೆ ಸ್ವಲ್ಪ ಜೀವನ ನಡೆಯೋದು ಹಿಡಿತು, ಬಿಡು ಇವೇ ಮಾಡೋಣ ಅಂತೇಳಿ ಸಾಧನೆ ಮಾಡ್ಕೊಂಬಂದ್ವಿ. ಇನ್ನೇನು ಕೊಂಡೋವು ಯಾವಿಲ್ಲ ನಮ್ಮ ಮನೆಯೊಳಗೆ. ನಮ್ಮ ಹೆಂಗಸರಿಗೊಂದು ಹಸು ಹೊಡ್ಕೊಟ್ಟಿದ್ರು, ಅದರಲ್ಲಿ ಹುಟ್ಟಿ ಸಾಕಿ ಅದು 2 ಕರ ಇದು ಪ್ರಬುದ್ಧವನಾಗಿ ಅದರಲ್ಲಿ ಬೆಳೆದು ಈಗ ಈ ಮಟ್ಟಕ್ಕೆ ನಿಂತಿದ್ದೀವಿ. ದೇವನು ಒಂದು ಸ್ವಲ್ಪ ಗಂಜಿ ಕೊಟ್ಟಿದ್ದಾನೆ. ಎಲ್ಲರೂ ಸಾಕಬೇಕು, ಹಸುಗಳು ಸಾಕಬೇಕು. ಸಾಕ್ದಿದ್ಮೇಲೆ ಯಾರು ಫಸ್ಟ್ ಒಂದು ಹಸು ಇತ್ತು, ಅದರಲ್ಲಿ ಸಾಕಿದ್ವಿ. ಈಗ ಒಂದು 15-20 ಗಂಟೆ ಇದ್ದಾವೆ. ಮೇಯವು ಜಾಸ್ತಿ ಇದ್ದಾವೆ, ಸಣ್ಣವು, ಕರಿಯವು ಕಡಿಮೆ. ಈಗ 2 ಕರು ಹಾಕಿವೆ, ಇನ್ನೂ 1-2 ಅರ್ಗರವು. ಅದರಲ್ಲೇ ಮುಂದಕ್ಕೆ ಜೀವನ ಮಾಡ್ಕೊಂಡು ಹೋಯ್ತಾಯಿದ್ವಿ. ಒಂದೊಂದು ಟೈಮ್ ಹಸುವಲ್ಲಿ ಉಳಿತದೆ, ಒಂದೊಂದು ಟೈಮು ಉಳಿಯೋದಿಲ್ಲ. ಏನಪ್ಪ ಹಸ ಕಟ್ಕೊಂಬಿಟ್ವಿ, ನಮ್ಗೆ ಉಳಿಯಿಲ್ಲ ಇದ್ರಂದ್ರೆ ಬೇಜಾರು ಬೀಳಬಾರ್ದು. ಮತ್ತು ಇನ್ನೊಂದು ಹೇಳೋದೇನೆಂದರೆ, ಮನೆಯೊಳಗೆ ರಾಸು ಇದ್ದರೆ ಮನೆ ಮಕ್ಕಳಿಗೆಲ್ಲ ಕೆಲಸ ಇರುತ್ತೆ. ಬೆಳಗ್ಗೆ ಹೇಳೋಕ್ಕೆ ಬೀದಿ ತಿರ್ಗಂಗಿಲ್ಲ, ಆದಿ ತಿರ್ಗಕ್ಕೆ ಹೋಗೋಕ್ಕಿಲ್ಲ. ಅದು ಎದ್ದು ನೋಡ್ತಾ ಇರ್ತದೆ ಬದುಕು ನಮ್ಮ ರೈತರಿಗೆ. ಅದು ಮಾತ್ರ ಸ್ವಚ್ಛವಾಗಿ ಹೇಳ್ತೀನಿ. ಮನೆಯೊಳಗೆ ಎಲ್ಲರಿಗೂ ಅವ್ರವ್ರ ರೈತರು ಅಂದಮೇಲೆ ದನ ಕರ ಇದ್ದೇ ಇರಬೇಕು, ಕಟ್ಟಬೇಕು. ಕಷ್ಟ ಸುಖ, ಒಂದು ಟೈಮ್ ಸುಖ ಬರ್ತದೆ, ಒಂದು ಟೈಮ್ ಕಷ್ಟ ಬರ್ತದೆ. ಬೇಜಾರು ಮಾತ್ರ ಬೇಜಾರಾಗಬಾರ್ದು. ಇದರಲ್ಲಿ ಸಾಕಿದರೆ ಫಲ ಉಂಟು. ಮುಂದೆ ನಮ್ಮ ಪೀಳಿಗೆಗಳನ್ನು ಸಾಕ್ಕೊಂಡೋದ್ರೆ ಅವರು ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಮನೆ. ನಾವು ಮುಂಚೆ ಕೂಲಿ ಮಾಡ್ತಿದ್ದಾಗ ಹಸುಗಳು ಕಟ್ಟಿದ ಮೇಲೆ, ನಮ್ಮ ಹೆಂಗಸರು ಹೊಸ ಹೊಡ್ಕೊಟ್ಟ ಮೇಲೆ ಮಾತ್ರ ನನ್ನ ಹೆಂಡತಿ ಮಕ್ಕಳು ಎಲ್ಲ ಅಭಿವೃದ್ಧಿ. ನನ್ನ ಹೆಣ್ಣು ಮಕ್ಕಳು ಓದಿ ವಿದ್ಯಾಭ್ಯಾಸ, ಅವ್ರ ಮದುವೆಗಳು, ಗಂಡು ಮಕ್ಕಳು ವಿದ್ಯಾಭ್ಯಾಸ. ಈಗ ಅವನೊಬ್ಬ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಇನ್ನೊಬ್ಬ ಮಗ ದುಡಿಯೋನ ಆಗ್ಬೇಕಾದ್ರೆ ಎಲ್ಲ ದಯವಿಟ್ಟು ನಮ್ಮ ಹಸುಗಳಿಂದನೇ ಹೊರತು ಬೇರೆ ಯಾರೂ ನಮ್ಮ ಆಶ್ರಯ ಇಲ್ಲ. ಹಸುಗಳಿಂದನೇ ನಾವು ಪ್ರಬುದ್ಧವಾನ. ಮೇವು ಬಗ್ಗೆ ನಾವು ಒಂದು ಸ್ವಲ್ಪ ಬೆಳ್ಕತ್ತೀವಿ. ಮೇವು ಸರಿ, ಅದು ಸಾಲೋದಿಲ್ಲ. ಹಸಿ ಮೇವು ಹಾಕ್ತೀವಿ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ನಮ್ಮ ಮೇವೆಲ್ಲ ಮುಗಿದೋದ್ಮೇಲೆ ಬೇರೆ ಕಡೆಯಿಂದ ಬೆಳೆದಿರೋ ಕಡೆಯಿಂದ ತೊಗೊಂಬಂದು ರಾಸುಗಳಿಗೆ ಹಾಕಿ ಸಾಕ್ತಾಯಿದ್ದೀವಿ. ನಾವು ಮನೆ ಮಕ್ಕಳೆಲ್ಲ ಸಾಕ್ತೀವಿ. ಒಬ್ರಿಗಂತಿಲ್ಲ, ಎಲ್ಲರಿಗೂ ಪ್ರೀತಿ ಇದೆ ಅವ ಮೇಲೆ, ದನ ಕರು ಮೇಲೆ ಎಲ್ಲರಿಗೂ ಪ್ರೀತಿ ಇದೆ. ಆದರೆ ನಮ್ಮ ಜೀವನ ನಾವು ರಾಗಿ ಹುಲ್ಲು, ಜೋಳದ ಕಡ್ಡಿ, ಸ್ವಲ್ಪ ಮೆಕ್ಕೆಜೋಳ, ಇವೆಲ್ಲ ಬೆರಕೆ ಒಳಗೆ ಮೇವು ಹಾಕ್ತೀವಿ. ನಾವು ಇಷ್ಟಾಗ್ತೀವಿ. ಮಳೆಗಾಲದಲ್ಲಿ ಮಾತ್ರ ಹಸಿ ಮೇವು. ಈ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನಮಗೆ ಹಸಿ ಮೇವಿಲ್ಲ, ಒಣಮೇವು ಹಾಕೋದು. ತಿಂಡಿ ಸ್ವಲ್ಪ ಕೊಡ್ತೀವಿ, ಹಿಂಡಿ, ಬೂಸ, ಪೀಡು ತಿಂಡಿ ಕೊಟ್ಟು ಆರೋಗ್ಯ ಮಾಡ್ಕೊಂಡು, ನೀರು, ಮೇವು ಇರೋದ್ರಲ್ಲಿ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ನಾವು. ಇದೆಲ್ಲ ಹೇಳ್ಬೇಕಂದ್ರೆ ನಮ್ಮ ಹೆಂಗಸರದೇ ನನಗೆ ಈ ಭಾಗ್ಯ ಅಲ್ಲ. ಇದೊಂದು ಮಾತ್ರ, ಆ ಹೊಸ ಹೊಡ್ಕೊ ಬಲ್ದಿದ್ದೆ ಬರಾಟ. ಅದರಲ್ಲಿ ನಾನು ಕೂಲಿ ಎಲ್ಲ ಬಿಟ್ಬಿಟ್ರು. ಕೂಲಿ ಬಿಡಿಸಿ ಏನೋ ಮಕ್ಳಿಗೆ ಒಂದು ಸ್ವಲ್ಪ ಜೀವನ ಸಿಕ್ಕಿದೆ ನಮ್ಗೆ. ಇಷ್ಟು ಹೇಳ್ಬಲ್ಲೆ ಸರ್. ನಾನು ಈಗಲೂ ಸಾಧನೆ ಮಾಡ್ತೀವಿ, ಇನ್ನೂ ಸಾಧನೆ ಮಾಡಬೇಕು. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ, ರಾಸು ಕಟ್ಟ್ರಿ, ಸೋಂಬೇರಿಗಳಾಗಬೇಡಿ, ಕಷ್ಟ ಬಿಡಿ. ಪ್ರೀತಿ ಇರಬೇಕು ಮನೆ ಮಕ್ಕಳಿಗೆಲ್ಲ. ಒಬ್ಬರೇ ಕಟ್ಕೊಂಡ್ರೆ ಆಗೋದಿಲ್ಲ. ಹಸು ಎಲ್ಲರೂ ಸಾಧನೆಯಿಂದ ಮಾಡಿದರೆ ಅದರಲ್ಲಿ ಫಲ ಉಂಟು. ಬೆಳಿಗ್ಗೆ ನಾವು 4:15 ಗಂಟೆಗೆ ಹೇಳ್ತೀವಿ. ಫಸ್ಟು ಬೂಸ, ಫೀಡು ಇದೆಲ್ಲ ನೀರು ಇಡ್ತೀವಿ. ತಿರ್ಗಾ ಸಗಣಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಲು ಕರಿತೀವಿ. ಹಾಲು ಕರು ಡೇರಿಗೆ ಹಾಕ್ಬಿಟ್ಟು ಬಂದು ನೀರೆಲ್ಲ ಇಟ್ಟಿರ್ತೀವಲ್ಲ ತೊಗೊಂಡೋಗಿ ಬೇರೆ ಕಡೆ ಕಟ್ತೀವಿ ದನ ಕರಿಗೆ. ಅಲ್ಲಿ ಮೇವು ಹಾಕ್ತೀವಿ. ತಿರುಗಿ ಮಧ್ಯಾಹ್ನ 12:30-1 ಗಂಟೆಗೆ ತಿರುಗಿ ಇನ್ನೊಂದು ಸಲ ನೀರು ತಿಂಡಿ ಕೊಡ್ತೀವಿ. ತಿರುಗಿ ಸಾಯಂಕಾಲ 6-6:30 ಹಂಗೆ ನೀರು ಕೊಡ್ತೀವಿ. 7:30-8 ಗಂಟೆವರೆಗೂ ಟೈಮ್ ಐತೆ ನಮ್ಗೆ ಹಾಲು ಹಾಕೋಕ್ಕೆ. ಆ ಟೈಮ್ಗೆ ನಾವು ಹಾಲು ಕರೆ ಪಟ್ಟಿಗೆ 3 ಟೈಮು ನೀರು ಕೊಡ್ತೀವಿ ರಾಸುಗಳಿಗೆ. ನಾವು 3 ಟೈಮ್ ನೀರು ತಿಂಡಿ ಕೊಡೋದ್ರಿಂದ ಈ ಮೇವು ಸ್ವಲ್ಪ ಕಡಿಮೆ ತೊಗೋತವೆ. ತಿಂಡಿ ಇದೇನ ನೀರು ಕಡಿಮೆ ಆಗ್ಬಿಟ್ರೆ ಮೇವು ಸ್ವಲ್ಪ ಜಾಸ್ತಿ ತೊಗೊತವೆ. ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ನಾವು ಹಾಲು ಕರಿಬೇಕಾದ್ರೆ ನಾನು ನಮ್ಮ ಹೆಂಗಸರು, 2 ಗಂಡು ಮಕ್ಕಳು, 4 ಜನನೂ ಇರ್ತೀವಿ, ಕರಿತೀವಿ. ಅಕಸ್ಮಾತ್ ನಾನು ನಮ್ಮ ಹೆಂಗಸರು ಎಲ್ಲ ನಾವು ಊರ ಕಡೆ ನೆಂಟರ ಮೇಲೆ ಹೋದಾಗ ನಮ್ಮ 2 ಗಂಡು ಮಕ್ಕಳೇ ಮೇಂಟೈನ್ ಮೇಂಟೈನ್ ಮಾಡ್ತಾರೆ ಅವರು. ಕೆಲ್ಸಕ್ಕೆ ಹೋದವನು ಆ ಟೈಮ್ ಬಂದುಬಿಡ್ತಾನೆ. ಇಬ್ಬರು ಸೇರಿ ಅವರು ಕಷ್ಟಪಡ್ತಾರೆ. ಕೆಲ್ಸಕ್ಕೆ ಹೋಗ್ತೀನಂತ ಅವನೇನಿದಿಲ್ಲ. ಬೆಳಗ್ಗೆ ಎದ್ದು ಸಗಣಿ ಬಾಸ್ತಾನೆ, ಹಾಲು ಕರಿತಾನೆ, ಅವ್ನ ಪಾಡ್ಗೆ ಅವ್ನು ಹೋಯ್ತಾನೆ. ತಿರುಗಿ ಸಾಯಂಕಾಲ ಬರ್ತಾನೆ. ಹಾಲು ಕರೀದಿದ್ರೆ ಅವನೇ ಕೂತ್ಕೊಂಡು ಕರಿತಾನೆ, ಹಸುಗಳಿಗೆ ಮೇವು ನೋಡ್ತಾನೆ. ಕೆಲ್ಸಕ್ಕೆ ಹೋಗಿದ್ದಿಲ್ಲ ಅಂತ ಅವನು ಸುಮ್ಮನೆ ಇರೋದಿಲ್ಲ. ಈ ಥರ ಮಾಡ್ಕೊಂಡು ನಾವಿದ್ದೀವಿ. ಜಾಸ್ತಿ ಅಂದರೆ ದೊಡ್ಡ ಮಗನು ಜಾಸ್ತಿ ಕೆಲಸದನು. ಅದರ ಬಗ್ಗೆ ನಮ್ಮ ಹೆಣ್ಮಕ್ಳು ಬಂದರು, ಈಗ ಮನೆಗೆ ಬಂದರು ಅಷ್ಟೇ. ಅವರು ಸಗಣಿ ಕರಿಯೋದು, ಬಾಸ ತಗಿಂದ ಹಾಲು ಕರಿಯೋ ತಗಿಂದ ಏನು ಕೂತ್ಕೊಳಲ್ಲ. ಮುಂಚೆಯಿಂದ ಮಾಡಿದ್ರಲ್ಲ ಅದೇ ಕೆಲಸ ಅಂತ ಅವ್ರು ಮಾಡ್ಕೊಂಡು
ಅವ್ರು ಇದ್ದಷ್ಟು ದಿನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಸರಿ, ನಾವು ಹಾಲು ಕರ್ಕೊಂಡು ಹೋಗ್ತೀವಿ, ಬೆಳಗ್ಗೆ ತೊಗೊಂಡು ಡೈರಿಗೆ ಹಾಕ್ತೀವಿ ಕಂಟಿನ್ಯೂಸ್ವಾಗಿ ಬೆಳಗ್ಗೆ ಸಾಯಂಕಾಲ. ಡೈರಿ ಒಳಗೆ ಏನು ನಮಗೆ ಮೋಸ ಇಲ್ಲ, ಕಂಟಿನ್ಯೂಸ್ವಾಗಿ ನಮ್ಮ ದುಡ್ಡು ನಮ್ಮ ಹಣ ನಮ್ಗೆ ಬಂದು ಸೇರುತ್ತೆ. ಮುಂಚೆ 2 ರೂಪಾಯಿ ಇತ್ತು, ಆಮೇಲೆ 4 ರೂಪಾಯಿ ಮಾಡಿದರು, ಈಗ 5 ರೂಪಾಯಿ ಮಾಡ್ಯವ್ರೆ ಸರ್ಕಾರದವರು. ರೈತರಿಗಂತೂ ಲಾಸ್ ಆಗೋಲ್ಲ, ಕಷ್ಟಪಟ್ಟರೆ ಲಾಸ್ ಆಗೋಲ್ಲ. ಕಷ್ಟಪಟ್ಟು ಅವ್ನ ಮುಂದೆ ಮೇವು ಹಾಕಿಲ್ಲ ಅಂದರೆ ಅದು ಲಾಸ್ ಬರ್ತದೆ ನಮ್ಗೆ. ಸಾಕಬೇಕು. ಡೈರಿ ಕಂಡಿದ್ದು ನಮಗೆಲ್ಲ ಸೌಲಭ್ಯ ಐತೆ. ಸೌಲಭ್ಯ ಇಲ್ಲ ಅಂತ ಫೀಡ್ ತರಿಸ್ತಾರೆ, ಟೈಮ್ ಸರಿಗೆ ಫೀಡ್ ಕೊಡ್ತಾರೆ, ಅವ್ರ ಹಣ ಅವ್ರು ಹಿಡ್ಕೋತಾರೆ, ಮಿಕ್ಕಿದ್ದು ನಮಗೆ ಕೊಡ್ತಾರೆ ಹಣ. ನಾವು ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ಸ್ವಲ್ಪ ಗಾಸಿನೇ ಇತ್ತು, 5 ರೂಪಾಯಿ ಬಂದ 1 ತಿಂಗಳಿಗೋ 2 ತಿಂಗಳಿಗೋ ಒಂದೊಂದು ಟೈಮ್ ಹಾಕ್ಬಿಟ್ರೆ ರೈತರಿಗೆ ಅದೇ ಒಂದು ಯುಗ. 5 ರೂಪಾಯಿದು ಬಂದೈತೆ, ನನಗೆ ಇದ್ದಂಗಾಯಿತು ಕಳ್ಕೊಳ ಅಂತ. ಅದು ಭಾರಿ ಉಪಕಾರ ಮಾಡವ್ರೆ 5 ರೂಪಾಯಿದು. ಈ ಹಾಲಿನಲ್ಲಿ ಬರೋದು ಬಿಡಿ, ಇಲ್ಲಿ ಅದು ಹಸುಗಳಿಗಿದು ಆಗೋಗಿರ್ತದೆ. 5 ರೂಪಾಯಿ ಬಂತಂದರೆ ಯಾವುದೋ ಒಂದು ಬೆಳೆ ಬಂದಂಗೆ, ಒಂದು ಹಬ್ಬ ಬಂದಂಗೆ ನಮ್ಮ ರೈತರಿಗೆ. 5 ರೂಪಾಯಿದು ಏನಾನು 1 ತಿಂಗಳು 2 ತಿಂಗಳು ಹಾಕ್ಬಿಟ್ಟಿದ್ದಾರೆ ಅಂದರೆ ನಮ್ಗೆ ಹಾಲು ಬಂತು ಒಂದು ನಮ್ಗೆ ಹುಮ್ಮಸ್ಸು ಇರ್ತದೆ. ಈ ಹಾಲಿನಲ್ಲಿ ಬಿಡಿ ತರ್ತೀವಿ, ಅಲ್ಲಿ ಹಾಕಿದ್ವಿ, ತಿಂಡಿ ತಿಂತ ಇದ್ದಾರೆ, ಅದೊಂದು ಸ್ವಲ್ಪ ಕೈಗೆ ಬರ್ತದೆ. ಇಷ್ಟು ಹೇಳುವಲ್ಲೇ ನಮ್ಮ ಡೈರಿ ಒಳಗೂ ಏನು ನಮಗೇನು ತೊಂದರೆ ಇಲ್ಲ. ಚೆನ್ನಾಗಿ ಜನ ಅದೇ ಶೇಖರಣೆ ಆಗ್ತದೆ, ನಮ್ಮ ಹಣ ನಮಗೆ ಬರ್ತದೆ ಕ್ಲೀನಾಗಿ. ಚೆನ್ನಾಗಿದ್ದೀವಿ ರೈತರು. ಒಟ್ಟಿನಾಗೆ ಕಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟು ಮಾಡಿದ್ದು ಯಾವುದು ಬರೋದಿಲ್ಲ ನಮ್ಗೆ. ಮೇಕೆ 1-2 ಕೆಲಸಕ್ಕೆ ಹೋಗೋನು, ಒಂದು ಮೇಕೆ ಸಾಕಬೇಕಂದ, 1-2 ಮೇಕೆ ಬೇಕು ಅಂದ, ತೊಗೊಂಬಂದು ಸಾಕಿದ್ವಿ. ಅದರಲ್ಲಿ ಏನು ಲಾಸ್ ಇಲ್ಲ. ನಮ್ಮ ಹಸುಗಳಿಗೆ ನೀರಿಕ್ಕವಾಗ ನೀರು ಇಡ್ತೀವಿ, ತಿಂಡಿ ಕೊಡ್ತೀವಿ. ಮೇಕೆಗಳು 1-4 ಇದ್ದಾವೆ. ಸರಿ, ಕಂಚಿ ಮೇಕೆ ಅಂತೇಳಿ ಉದ್ದೋಗ್ಲು ಕಿವಿವು. ಇದರಲ್ಲಿ ನಮ್ಮ ಮನೆ ಅಲ್ಗ ಇರಲಿ ಅಂತೇಳಿ ಒಂದು ಎಮ್ಮೆ ತೊಗೊಂಡಿದ್ರು ನಮ್ಮ ಹೆಂಗಸರು. ಅದರಲ್ಲಿ ಇವಾಗ 2 ಎಮ್ಮೆ ಆಗವೆ. ಒಂದು ಕರೆಯೋಕ್ಕೆ, ಒಂದು ಒದ್ಗೊಣಕ್ಕೆ, ಮನೆಗೇನು ನಮಗೇನು ಹಾಲಿಗೆ ತೊಂದರೆ ಇಲ್ಲ. ಮಿಕ್ಕಿದ್ದೆಲ್ಲ ಡೇರಿಗೆ ಹಾಕಿ ಕಳಿಸ್ಬಿಡ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಮಡ್ಕೊಂಡು ಎಮ್ಮೆ ಹಾಲು. ಈ ಮೇಕೆಗಳು ಮಾತ್ರ ಸಾಕಿದ್ದೀವಿ. ಅವನು ಕೆಲ್ಸಕ್ಕೆ ಹೋಗೋನು, ಅವನದೇ ಪ್ರೀತಿ, ಕೆಲ್ಸಕ್ಕೆ ಹೋಗೋನು ಬಂದರೂ ಇಟ್ವಿ. ಈಗ ನಮ್ಮ ಮನೆಯೊಳಗೆ ಒಂದು 12 ಇದ್ದಾವೆ ತಿನ್ನೋವು. ಈಟಿಗೆ ಬರೋ ಸಹಿತದಿಂದ ಕರುವರೆಗೂ 12 ಇದ್ದಾವೆ. ಹಸುಗಳು ಒಂದು 12 ಇದ್ದಾವೆ, ಎಮ್ಮೆ 1-2 ಇಷ್ಟಿದ್ದಾವೆ ನಮ್ಮ ಮನೆಯೊಳಗೆ ರಾಸುಗಳು. ಈಗ ನಮ್ಮ ಹಸುಗೇನೋ ಚೆನ್ನಾಗಿಲ್ಲ, ಹುಷಾರಿಲ್ಲ ಅಂತಂದರೆ ಡೇರಿಗೆ ಹೋಗಿ ಕೂಪನ್ ಹಾಕ್ಸ್ತೀವಿ ಸೆಕ್ರೆಟ್ರಿ ಮುಖಾಂತರ. ಅಧ್ಯಕ್ಷರು ಇರ್ತಾರಲ್ಲಿ, ಕೂಪನ್ ಅರ್ಜೆಂಟ್ ಹಾಕ್ಸಪ್ಪ ಅಂತೇಳಿ ಹಾಕ್ತಾರೆ. ನಾವು ಹೇಳಿದ್ದು 1-2 ಗಂಟೆ 3 ಗಂಟೆ ಒಳಗೆ ಬಂದು ನಮ್ಮ ಮನೆ ಹತ್ರನೇ ಬಂದುಬಿಡ್ತಾರೆ. ಕೂಪನ್ ಹಾಕ್ಸ್ಮೇಲೆ ರೂಟ್ ಡಾಕ್ಟ್ರ್ ಅಂತೇಳಿ ಮನೆ ಹತ್ರ ಬಂದು ಹಸುಗೆ ಏನು ಬೇಕೋ ಸಲಕರಣೆ ಕೊಟ್ಬಿಟ್ಟು ಹೋಯ್ತಾರೆ. ಇದೇ ಥರ ಮಾಡಪ್ಪ, ನೀನು ಈ ಥರ ತಿಂಡಿ ಕೊಡು ಅಂತ ಅವ್ರು ನಮ್ಗೆ ಹೇಳ್ಬಿಟ್ಟು ಹೋಯ್ತಾರೆ. ಅದರಂತೆ ಇನ್ನೊಂದು ಸತಿ ಹಾಕು ಅಂದ್ರೆ ಹಾಕ್ಸ್ತೀವಿ, ಇಲ್ಲಾಂದರೆ 2 ದಿನ ಕೂಪನ್ ಹಾಕ್ಸೋರು ಹಸುಗಳಿಗೆ ಗುಣಪಡ್ತವೆ. ನಾವು ಅದರಂತೆ ಆತರಪಟ್ಟು ಅದು ಇದು ತಿಂಡಿ ಕೊಡಬಾರ್ದು. ಡಾಕ್ಟ್ರ್ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೋಬೇಕು. ಇಷ್ಟು ಹೇಳಬಲ್ಲೆ ನಾನು ಹಸುಗಳ ಬಗ್ಗೆ. ಯಾರಾದರೂ ವಿಶ್ವಾಸಗಾರರು ಬರ್ತಾರಪ್ಪ, ನಿಮ್ಮ ಹತ್ರ ಹಸುಗಳ ಒಂದು ಕೊಡೋ, ನಾನು ಸಾಕ್ತೀವಿ ಅಂತಾರೆ. ಸರಿ, ನಾವು ಚೆನ್ನಾಗಿ ಸಾಕಂಗಿದ್ರೆ ಕೊಡ್ತೀನಪ್ಪ, ಇದ್ರೆ ಕೊಡಲ್ಲ ಅಂತೀವಿ. ಸಾಕಂತೀವಿ ಅಂತಾರೆ. ಅವ್ರ ಹತ್ರ ಬೇಕಾದಷ್ಟು ಮೇವುಗಳು ಇರ್ತವೆ, ಅವರು ಸಾಕಂತಾರೆ. 2 ಸೂಲು ಅವ್ರು ಕುಡಿತಾರೆ, 3ನೇ ಸೂಲಿಗೆ ನಮ್ಮ ಹಸ ನಮಗೆ ಹೊಡಿತಾರೆ. ಅಕಸ್ಮಾತ್ ಹಸು ಏನೋ ತೊಂದರೆ ಆಯಿತು ಅಂದ್ರೆ ಅದ್ರ ನಾವು ಏನು ಮಾಡೋಕ್ಕಾಗಿಲ್ಲ. ನಿಮ್ಮದೇ ಆಗಲಿ ನಮ್ಮದೇ ಆಗಲಿ, ಹಣೆ ಬರ ಇಲ್ಲ ಅಂದರೆ ಅದು ಹೋಗ್ಬಿಟ್ರೆ ನಾವು ಏನು ಮಾತಾಡ್ಸಲ್ಲ. ಅವ್ರು ಹೋಗ್ಲಿ ಬಿಡಪ್ಪ, ಹಣೆ ಬರ ಇಲ್ಲ, ಹೋಗಲಿ, ಏನು ಮಾಡೋಕ್ಕತ್ತದ. ಅಕಸ್ಮಾತ್ ಉಳ್ಕಂತ ನಮ್ಮ ಹಸ ನಮಗೆ ತಂದು ಹೊಡಿತಾರೆ ಅವರು. ಹಸು ಸಾಕಬೇಕಾದ್ರೆ ಬೇರೆ ಯಾರಾದ್ರೂ 1 ಆಗಲಿ 2 ಆಗಲಿ ಹಸು ತಂದ್ರೂ ಪ್ರೀತಿಯಿಂದ ಶ್ರದ್ಧೆಯಿಂದ ಸಾಕಬೇಕು. ಪ್ರಾಣಿಗಳಿಂದ ಹೆಚ್ಚಿನಾಗ ಅವ್ನು ಸಾಕಿದರೆ ನಮಗೆ ಫಲ ಉಂಟು. ಬೆಳಗ್ಗೆ ಏಳಬೇಕು, ಅವಕ್ಕೆ ಶ್ರದ್ಧೆಯಿಂದ ನೀರು ಸಗಣಿ ಎಲ್ಲ ತೆಗೆದು ನೀರಿಟ್ಬಿಟ್ಟು ಹಾಲು ಕರ್ಕೊಂಡು ಹಾಕ್ಬಿಟ್ಟು ಬಂದು ತಿರ್ಗಾ ನೆಕ್ಸ್ಟೇ ನೀರಿಕ್ಕಿದ್ದೀನಿ ಮೇವಿಕ್ಕಿದ್ದೀನಿ ಅನ್ಬಾರ್ದು. ಅದ್ರ ಮೇಲೆ 24 ಗಂಟೆ ಇರಲೇಬೇಕು ಗಮನ. ನಂದು ಹಸು ಇದೆ ತಡೆಯಪ್ಪ, ಎಲ್ಲಿ ಆಚೆ ಹೋಲಿ, ಟೈಮ್ಗೆ ಹೋಗ್ಬೇಕು, ಹಾಲು ಕರಿಬೇಕು, ಅಲ್ಲೇ ಅದು ಹುಷಾರಾಗೈತಾ ಇಲ್ಲ, ಏನಿವತ್ತು ಮೇವು ತಿಂತು, ನೆನ್ನೆ ಸ್ವಲ್ಪ ಕಡಿಮೆ ನೀರು ಕೊಡುತ್ತೋ ಅನ್ನಂಗಿಲ್ಲ, ಕುಡ್ದದಲ್ಲಪ್ಪ ಈಕಿದ ಜಾಸ್ತಿ ಕೊಡುತ್ತೋ ಅನ್ಬಾರ್ದು. ಅದನ್ನು ನಾವಾಗೆ ನೋಡಬೇಕು, ಮುಖಾಂತರ ಹೋಗಿ ತಿಳಿಸ್ಬೇಕು, ಹೋಗಿ ಡೇರಿಗೆ, ಅಪ್ಪ ನನ್ನ ಹಸು ಹಿಂಗೈತೆ ನೋಡೆ ಅಂತೇಳಿ. ಅವ್ರು ಕೂಪನ್ ಹಾಕ್ತಾರೆ, ಡಾಕ್ಟ್ರ್ ಬರ್ತಾರೆ, ಮತ್ತು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಕ್ಲೀನಾಗಿ ಇದು ಮಾಡ್ತಾರೆ. ಅವ್ರು ಹೇಳ್ತಕ್ಕಂಗೆ ನಡ್ಕೋಬೇಕು. ನಾವೇನು ಮಾಡಿದ್ರೆ ಬಿಡು, ಇವತ್ತು ನೀರು ಕುಡ್ದದೆ, ನಾಳೆ ಕುಡಿತದ ಬಿಡು, ಕುಡಿಲ್ಲ ಅಂದರೆ ಅದು ನಮ್ಮದು ಬೇಜವಾಬ್ದಾರಿ ಆಗ್ತದೆ. ಕಳ್ಕೊಳೋರು ನಾವೇ ಹೊರತು ಅವ್ರು ಯಾರೂ ಕಳ್ಕೊಳೋದಿಲ್ಲ. ಕಳ್ಕೊಂಡ್ರೆ ಅಕಸ್ಮಾತ್ ಅವ್ರು ಈಗ ಹಸು ಹೋಗ್ಬಿಡ್ತು ಅಂದರೆ ಇನ್ಶೂರೆನ್ಸ್ ಮಾಡಿದ್ದಾರೆ. ಗೌರ್ಮೆಂಟ್ಗಳಿಂದ ಎಲ್ಲ ಸೌಲಭ್ಯವೇ, ಅದು ರಾಸುಗಳಿಗೆ ಡಾಕ್ಟ್ರುಗಳು ಇದ್ದಾರೆ, ಸೌಲಭ್ಯ ಇದೆ. ಹಸು ತೀರೋಯ್ತಂದರೆ ಏನು ಇಷ್ಟು ಅಂತ ಮಾಡಿರ್ತಾರೆ. ಅದು ಒಂದು ಸ್ವಲ್ಪ ಲೇಟ್ ಆದರೂ ನಮ್ಮ ಹಣ ನಮಗೆ ಬರ್ತದೆ. ಒಟ್ಟಾಗಿ ಇದರಲ್ಲಿ ಹೇಳ್ಬೇಕಾದ್ರೆ ಶ್ರದ್ಧೆಯಿಂದ ಸಾಕಬೇಕು. ಸಾಕದಿದ್ಮೇಲೆ ಏನೂ ನಡೆಯೋದಿಲ್ಲ. ನಾನು ಹೊಸ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಈ ಕಡೆ ಓಡಾಡ್ಕೊಂಡಿದ್ರೆ ಹಸುನೇ, ಮನುಷ್ಯನೇ ಈ ಥರ ಆಗ್ಬಿಡ್ತದೆ.